ಶೀಲ. ಏನ್ ಮಾಡುದ್ ಬಿಡು ಮರೆಯ, ನನಗೆ ಈ ಕೆಲಸ ಸಾಕಾಗಿ ಹೋಗಿದೆ. ಅಲ್ಲ 24 ತಾಸು ಫೋನ್ ಮಾಡ್ತಾವ ಅದ್ರ ಮಣ್ಣಾಗ ಬಡ್ಲಿ, ಅವ್ರ ಬಾಯಾಗ ಕಸ ಹಾಕ್ಲಿ. ಒಬ್ಬ ರಾತ್ರಿ 8ಕ್ಕೆ ಬಾ ಅಂತಾನ, ಒಬ್ಬ ರಾತ್ರಿ 10ಕ್ಕೆ ಬಾ ಅಂತಾನ, ಒಬ್ಬ 500 ಕೊಡ್ತಾನ, ಒಬ್ಬ 1000 ಕೊಡ್ತಾನ. ಅವ್ ಕರೆದಾಗಿ ಎತ್ತಿ ಹೋಗಿ 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 ನನಗೆ ಸಾಕಾಗಿ ಹೋಗೈತೆ. ಇದನ್ನ ಕೇಳಾಕ ಒಂಥರ ಅನ್ಸತೈತಿ. ಯಾರ ಹೊಲ ಯಾರ ಮಣಿ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ, ನಾನು ನನ್ನದು ಅನ್ನುತ್ತೀಯಲ್ಲ, ನಾನು ನನ್ನದು ಅನ್ನುತ್ತೀಯಲ್ಲ, ನೀ ಹೋಗುವುದೇ ಗೊತ್ತೇ ಇಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದುಗಿ ಬಂತು ಮರಣದ ಕಾಲ, ಒದುಗಿ ಬಂತು ಮರಣದ ಕಾಲ, ನೀ ಹೋದ ಮ್ಯಾಲ ಇದು ಯಾರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ಶುರು ಮಾಡೋಕ್ಕೂ ಮುಂಚೆಕ ಒಂದು ಸಣ್ಣ ವಿಷಯ ಹೇಳ್ತೀನಿ ರೀ, ಕೇಳ್ರಿ. ಏನಿಲ್ರಿ, ಈಗಿನ ಮಾನವ ಜನ್ಮದಾಗ, ಅದು ಈಗಿನ ಕಲಿಯುಗದಾಗ ಮನುಷ್ಯನ ಪ್ರತಿಯೊಂದು ಅವಶ್ಯಕತೆಗಳಿಗೂ ಈ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗಿಬಿಟ್ಟತ್ತೆ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಪ್ರತಿಯೊಂದಕ್ಕೂ ದುಡ್ಡು 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 ಅನ್ನೋದಾಗ್ಬಿಟ್ಟತ್ರಿ. ನಮ್ಮ ಜೀವನ ನಡೆಸೋದಕ್ಕೆ ದುಡ್ಡು ಬೇಕೇ ಹೊರತು ನಮ್ಮ ಇಡೀ ಜೀವನನ ದುಡ್ಡು ಮಾಡೋದ್ರಾಗ ಆಗ್ಬಾರ್ದ್ರಿ. ಯಾಕಂದ್ರೆ ಮೊನ್ನೆ 2 ತಿಂಗಳಿಂದ ಒಬ್ಬ ಕಾನ್ಫಿಡೆಂಟ್ ಗ್ರೂಪ್ ಓನರ್ ಸೂಸೈಡ್ ಮಾಡ್ಕೊಂಡು ಸತ್ತ. ಅಷ್ಟೆಲ್ಲ ಆಸ್ತಿ ಅಂತಸ್ತಿದ್ದು ನಾವು ಎದಕ್ಕೆ ಸತ್ತ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಇನ್ನು ಅಲೆಕ್ಸಾಂಡರ್ ಕತ್ತಿ ನಿಮ್ಗೆಲ್ರಿಗೂ ಗೊತ್ತಾ ಇರ್ತೈತಿ. ನಮ್ಮ ಹತ್ರ ಎಷ್ಟಿದ್ರು ಕೊಂಡೆದಾಗ ನಾವೇನು ಒಯ್ಯೋದಿಲ್ಲ ಅಂತೇಳಿ. ಇಷ್ಟೆಲ್ಲ ಗೊತ್ತಿದ್ರು ನಾವು ನೀವು ಇನ್ನೂ ಬರೀ ದುಡ್ಡು ದುಡ್ಡು ಅಂತ ದುಡ್ಡಿಂದ ಹೊಂಟು ಬಿಟ್ಟಿವ್ರಿ. ದುಡ್ಡು ಮಾಡೋದು ತಪ್ಪಲ್ಲ, ಆದ್ರೆ ಈ ದುಡ್ಡು ಮಾಡು ಬರೆದಾಗ ನಾವು ನಮ್ಮ ಸಂಬಂಧಗಳನ್ನು, ನಮ್ಮ ಸಂಬಂಧಿಕರನ್ನು ಕಳ್ಕೊಳತ್ತೀವಿ ಅನ್ನೋದು ನಮ್ಗೆ ಗೊತ್ತಾಗತ್ತಿಲ್ಲ. ಅದಕ್ಕೆ ಜೀವನ ಪೂರ್ತಿ ಎಂಜಾಯ್ಮೆಂಟ್ ಮಾಡ್ಕೊತಿರ್ಬೇಕು. ಹಂಗಂತೇಳಿ ಇಡೀ ಜೀವನ ಪೂರ್ತಿನ ಎಂಜಾಯ್ ಮಾಡ್ಕೊತ ಇರೋದಲ್ರಿ. ಯಾವುದೋ ಒಂದು ಕೆಲಸ ಮಾಡೋದ್ರ ಜೊತೆಗೆ ಎಂಜಾಯ್ ಮಾಡ್ಕೊತಿರ್ಬೇಕು. ಬರ್ರಿ ಇವಾಗ ನಮ್ಮ ಪ್ರವೇಶಕ್ಕೆ ಎಂಟ್ರಿ ಆಗೋಣ. ಛೇ 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 ತೂ ತು 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 ನನಗಂತರೂ ಸಾಕಾಗಿ ಬಿಡತ್ರಿ ಈ ದಂಧೆ ಅಂತೀನಿ. ಅಲ್ರಿ, ಒಂದು ನಸಕ್ನಾಗ ಎದ್ದ ಗಾಡಿನ ಬ್ಯಾಂಕ್ ಮುಂದೆ ಹಚ್ಚಿ ಬಂದಿರ್ತೀನಿ, ಎಲ್ರೂ ಬಂದ ದೌಡ್ ಹತ್ಲಿ ಅಂತ. ಆದ್ರೆ ಅವ್ರು ನನ್ನ ಮಾತು ಕೇಳೋದೇ ಇಲ್ರಿ. ಹಂಗೆ ನಾನು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹೇಳ್ಬೇಕಾದ್ರೆ ನಮ್ಮ ಮನೆ ಹಿಂದೆ ರೇಣಾವತಿ ಮಲ್ಲವತಿ ಅವ್ರು ಅವಾಗ ಎಬ್ಸಿರ್ತೀನಿ ರೀ. ದೌಡ್ ಹೇಳ್ರಿ ಬೆತ್ತ ತಂಪತ್ನಾಗ ಹೋದ್ವಿ ಅಂದ್ರೆ ಕೆಲಸ ಸ್ವಲ್ಪ ಮುಂದೆ ಸಾಕತೈತಿ ಅಂತ. ಆದ್ರೆ ಅವ್ರು ನನ್ನ ಮಾತಲ್ಲಿ ಕೇಳ್ತಾರ್ರಿ. ಅವ್ರು ಬರೋದು ನನ್ನ ಗಾಡಿಗೆ ಬಿಸಿಲು ಬಿದ್ದ ಮೇಲೆ ಬರ್ತಾಳ. ಅವಾಗ ಮತ್ತೆ ನನ್ನ ಕೇಳ್ತಾರ್ರಿ, ಏನ್ಲಾ ನಿನ್ನ ಗಾಡಿ ಬರೀ ಸುಡ್ತೈತಿ ಅಂತ. ನಿಮಗೆ ಜಲ್ದಿ ಬರ್ರಿ ದೌಡ್ ಬರ್ರಿ ಅಂತ ಹೇಳಕ್ಕೆ ಕಾರಣ ಇಷ್ಟ. ನೀವು ಜಲ್ದಿ ಬಂದ ಕೆಲಸ ಮಾಡಿದ್ರಂದ ರೈತರಿಗೆ ಸ್ವಲ್ಪ ಅನುಕೂಲ ಆಕತಿ. 1ಗೇನೋ 2ಗೇನೋ ಹೆಚ್ಚಿಗೆ ಮುಂದೆ ಹೋದ್ರೆ ಅವ್ನು ಖುಷಿ ಪಡ್ತಾನೆ. ಅದ್ರ ನೀವು ಕೇಳಬೇಕಲ್ರಿ, ಏನು ಮಾಡೋಕ್ಕಾಗೋದಿಲ್ರಿ. ಯಾಕಂದ್ರೆ ಹೆಣ್ಣಾಳ ಅಷ್ಟು ತುಟ್ಟಿ ಆಗಿಬಿಟ್ಟಾರ. ಆದ್ರೆ ನೀವು ಜಲ್ದಿ ಬಂದು ಕೆಲಸ ಮಾಡಿದ್ರೆ ರೈತರಿಗೆ ಅನುಕೂಲ ಆಕತಿ. ಪಾಪಿ ರೈತರ ಕಷ್ಟ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳ್ರಿ? ಕಷ್ಟಪಟ್ಟು ದುಡಿದ್ರು ತಾನು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆನೇ ಸಿಗತ್ತಿಲ್ಲ. ಇರ್ಲಿ ಬರ್ರಿ ಟೈಮ್ ಭಾಳ ಲೇಟ್ ಆಗೈತಿ. ಲೇಟ್ ಆತಂದ್ರೆ ಹೊಲದ ಮಾಲಕ್ ನನ್ನ ಹೊಲದ ತುಂಬ ಓಡಾಡಿಸ್ಬಿಡ್ತಾನ. ಆದ್ರೂ ನೀವು ಏನೋ ಹೇಳ್ರಿ, ಈ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರೋದ್ರಾಗ ನನ್ನ ತಲಿ ಅಂತೂ ಚಿಟ್ಟು ಹಿಡಿದು ಬಿಡತ್ರಿ. ಏನ್ರಿ ಅವನು ಮಾತು 1 2 ಅಂತೀನಿ. ಊರಾಣ ಮಂದಿದೆಲ್ಲ ತಂದು ನಮ್ಮ ಮುಂದೆ ಹಚ್ಚಿ ಬಿಡ್ತಾರ್ರಿ. ಅವ್ರ ಮುಂದೆ ಏನಾರ ಕಲ್ಲು ಇತ್ತಂದ್ರೆ ಇಷ್ಟೊತ್ತಿಗೆ ಪುಡಿ ಆಗಿಬಿಡ್ತಿತ್ತ. ಇರ್ಲಿ ಈ ಕಡೆ ಯಾವುದೋ ಒಂದು ಹೆಣ್ಣಾಳ ಬರತ್ತಂತ ಕಾಣಿಸತತಿ. ಬರ್ಲಿ ಗ್ಯಾಸಿನ ಸ್ಟ್ಯಾಂಡ್ ಸಿಗುತ್ತಾವೆ, ಹೊಸ ಸಿಗುತ್ತಾರೆ ನಮ್ಮಲ್ಲಿ. ಹೊಳಿತವ ಗಲ ನನ್ನ ಹುಡುಗರ ಚಂದುಳ ಚಲುವಿ ನನ್ನುಡುಗಿ ಒಕ್ಕಳ ಹೈಸ್ಕೂಲ ಸಾಲಿಗಿ ನೋಡ್ಕೊಂತ ನಿಲ್ಲವ ದಾರಿಗೆ ಚಂದರ ಸ್ಮೈಲಿಗಿ ಕೊಡಬಂದ ಗೆಳತರ ಜೋಡಿ ನಡ್ಕೊಂತ ಬರುತ್ತಿದ್ದಲು. ಹಲಗತ್ತಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಹಲಗತ್ತಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಸಗೊಂಡಾಕಿ ನನ್ನ ನೋಡಿ ನಗತಿದ್ದು, ನಾ ಬಾಳ ಹಸಗೊಂಡಾಕಿ ನನ್ನ ನೋಡಿ ನಗತಾಳು. ಹಿಂದಿಂದ ಬರಬೇಡ ಹತ್ತಿರ ಜೀವನದಾಗ ಕಣ್ಣಿಲ್ಲೋ ನನ್ನ ಹುಡುಗ
ನೈಸ 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 ಸೋ ನೈಸ ಏನನ ಪಾರು ಮುತ್ತ ಕೊಡತಿ ಕೊಡದಂಗ ಕೊಳ್ಳ ಬೀರು ನೈಸ ನೈಸ ಸೋ ನೈಸ ಏನನ ಪಾರು ಮುತ್ತ ಕೊಡತಿ ಕೊಡದಂಗ ಕೊಳ್ಳ ಬೀರು ಯಾದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದ್ವೆ ಯಾದಿ ಮ್ಯಾಗ ಶಾದಿ ತುಡುಗಿನ ಮಾಡ್ಯಾರ ಮದ್ವೆ ಎಡಗಾಲ ಇದ್ದವ ನನ್ನ ಎಡಗಾಲ ಎಡಜೋಡಿ ಬಾಳೆ ಮಾಡು ಕಾದಿಯ ಕಾಲ ಎಡಗಾಲ ಇದ್ದವ ನನ್ನ ಎಡಗಾಲ ಎಡಜೋಡಿ ಬಾಳೆ ಮಾಡು ಕಾದಿಯ ಕಾಲ ಲಕ್ಷ್ಮೀ ಶಿರೋಳ ಬಂದಾಳ ಅರೆದ ಹುಡುಗರ ನೋಡ್ಯಾಳ ಏನ ಮಸ್ತ ಮಾಡ್ತಾಳು ನಾಟಕ ಆಕಿ ಹಂಗಿಲ್ಲ ಯಾರಂದ ಆಕಿ ಆಡು ಮಾತು ಬಾಳ ಚಂದ ಸೊಂಟ ಸಾಕ ಸೂಪರ್ ಏ ಲಕ್ಷ್ಮಿ ಹೆಸರ ಕೇಳಿದರ ಆಕಿನೇ ನಂತರ ಎಲ್ಲರ ಹೋಳಿಸ ಗೋಲ್ಡ ಅವ್ರಿಗೆ ಹಂಗ ಗೊತ್ತ ಅಕ್ಕಿ ಮನಸ್ಸು ಐತಿ ಬೆನ್ನಿ ಹಂಗ ಮಾಸಿ ಕೊಡ್ತಾಳ ತುಪ್ಪದಂಗ ಆಕಿ ಪ್ರೀತಿ ಒಮ್ಮೆ ಸವಿದು ನೋಡ್ಬೇಕ ನಿನ್ನ ಪ್ರೀತಿ ಒಮ್ಮೆ ಸವಿದು ನೋಡ್ಬೇಕ ಏ ಸಾಕ್ ನಿಂದ್ರ ಸಾಕ್ ಕಲ್ಲಕ್ಕ ಟೈಮ್ ಬಾಳ ಆಗತಿ ಜಲ್ದಿ ಹತ್ತ ದೌಡ್ ಗಾಡಿನ ಯಾವ್ದಾರ ಗಾಡಿ ಹತ್ತಬೇಕು ಇಲ್ಲ ನಿಮ್ಮವ್ವ ಮಾತಾಳ ಅಯ್ಯೋ ಈಕೆ ಕಲ್ಲ ಕಲ್ಲು ಯಪ್ಪ ಪಕ್ಕದ ಮನಿ ಪದ್ದಕ್ಕದಳ ಅಲ್ಲ ಪದ್ದು ನೀ ಅವಾಗಿಂದ ಮಂದಿದ ಹರ್ಯಾಕ್ ಹೊಂಟಿದಿ ಅಂತೀನಿ ಯಾಕೋ ಮಗನ ಹೆಂಗ ಅನ್ನಕತ್ತೈತಿ ಮೈಯಾಗ ಯಾಕ ಅಡ್ಡ ಕೆಡವೆ ಬಾಯಾಗ ಹೇಳಂದೇನ ಮೊಳಕೈನ ಹಾ ಮಣಕಾಯಿ ಅಲ್ಲ ಪದ್ದು ಮೊದಲೆಲ್ಲ ಬರೀ ಮಣಕಾಲ್ ತುರುಕ್ತಿದ್ದಿ ಈಗ ಮಣಕಾಯಿಗೆ ಬಂದ್ಬಿಟ್ಟೈತಲ್ಲ ಮೇಡಮ್ ಯಪ್ಪ ನಾ ಉಳ್ಕೊಂಡ್ಯಾರಿ ಎಷ್ಟೋ ವರ್ಷ ಆಗಿತ್ರಿ ನಾ ಊರಾಗ ದ್ಯಾಮವ್ವನ ಜಾತ್ರೆ ಮಾಡಿ 1 ವರ್ಷ ಆಯ್ತ ಯವ್ವ ನನ್ನವ್ವ ತಾಯಿ ದ್ಯಾಮವ್ವ ಅದಾಳ ಅಂದಾರ್ಗ ಅದಾಳ ಇಲ್ಲಂದಾರ್ಗಿಲ್ಲವ್ವ ಯವ್ವ ಏ ದ್ಯಾಮನ ಮಗನ ಸುಮ್ನೇರ ಅಲ್ಲ ಮಂದಿದ ಹರ್ಯಾಕ್ ಹೋಗ್ತಿ ಅಂತ ಕೇಳಿದ್ರ ಸುಮ್ನ ಬಿಡ್ತಾರಂತ ತಿಳ್ಕೊಂಡಿ ಸಾಕಿ ಮಿಯಾ ಕಲಿಪ ನೀ ಸೈಡ್ ಸರಿಪ ಓ ಅದಕ್ಕಂದೆ ನೀನ ನಾನ್ ಹೇಳಿದ್ದು ಮಂದಿದ ಯಾವಾಗ ಮೆಣಸಿನ್ಕಾಯಿ ಹರ್ಯಾಕ್ ಹೊಂಟಿದಿ ಏನೇ ಅವ್ರದ್ಯಾಕ ಹರ್ಯಾಕ್ ಹೋಗ್ಲಿ ಮಾರಯ್ಯ ಯಪ್ಪ ಬದನ ಇಟ್ಟ ಮಳೆಯಾಗ ಗಜಮ ಇಲ್ಲ ಗಜ ಗಜ ಮಾಡಿ ಅದು ಬಿಡು ಏ, ಹೋಗ, ಮುಚ್ಚ. ಇರ್ಲಿ ಇರ್ಲಿ ಅದ್ರ ಸಂಬಂಧ ಹೊಯ್ಕೊಂಡ್ರೆ ಬಿಡುವಾರಲ್ಲ ನಿಮ್ಮ ಮಾರಿ ಮಣ್ಣಾಗ ಇಲ್ಲಿ ತೋರಿ ಎರಡು ಬಂದಿದ್ ಯಾಕೆ ಹರ್ಯಾಕ್ ಹೋಗ್ಲಿ ಮಾರಯ್ಯ ನನ್ನ ಕೆಲಸ ನನಗ ಸಾಕಾಗಿ ಹೋಗೈತಿ ಹೌದಾ ಹೋದ್ರ ತಪ್ಪೇನಾಯ್ತು ಬಿಡಪದ್ದು ನೀ ಹೊಕ್ಕಿದಿ ಅಂದ್ರ ನಿನ್ ಜೋಡಿ ಬರಾಕ್ ನಾನು ರೆಡಿನ ಇದೀನಿ ನೀನು ಬರ್ನಾಗ ಊಟಕ್ಕೆ ಕಟ್ಕೊಂಡ್ಬಿಡ್ಲಾ ಬರೀನೇ ಬರೀ ಐತಿ ಆದ್ರ ಅದ್ರ ಮ್ಯಾಗಿನ ಮುಚ್ಚಳಿಗೆ ಕಾಳದು ಹೋಗೈತಿ ತೂ ನಿಮ್ಮವರ ಅಲ್ರಿ ಅದು ಮೊದಲ ಹೊಸ ಬರಿನ ಐತಿ ಈಗ ಅದ್ರ ಮುಚ್ಚಳನ ಕಳ್ಕೊಂಡು ಕುಂತಿಯಲ್ಲ ಇನ್ನು ಮುಂದೆ ನೀನು ಬಾಳ್ಯಾರ ಹೆಂಗಂತೀನಿ ಮತ್ತೇನು ಮಾಡ್ತಾರ್ರಿ ಹೆಣ್ಮಕ್ಳ ಬುದ್ಧಿನ ಅಷ್ಟಂತೀನಿ ಹೊಲ್ದಾಗ ಊಟಕ್ಕೆ ಕುಂತಾಗ ಪಲ್ಯ ಆ ಬಾಯಿ ಮುಚ್ಚಳದಾಗ ಹಚ್ಚಿ ಕುಂತಿರ್ತೀರಿ ಆಕೆ ಬಿಡ್ತಾಳೇನ್ರಿ ತನ್ನ ಬಾಯಿಗೆ ನಿನ್ನ ಮುಚ್ಚಳ ಹತ್ಕೊಂಡ್ ಕುಂತ ಬಿಟ್ಟಿರ್ತಾಳ ಕೊಡ್ತಾಳ ಪಾಪಿ ಆದ್ರೂ ಇರ್ಲಿ ಪದ್ದು ನಿನಗೊಂದು ಐಡಿಯಾ ಹೇಳ್ತೀನಿ ಹಂಗ ಮಾಡ ಹೆಂಗ? ಏನಿಲ್ಲ ನೀನು ಬರಿನಾಗ ಊಟ ಕಟ್ಕೋ ಕಟ್ಕೋ ಕಟ್ಕೊಂದಿಂದ ಏನೈತ್ಲಾ ಅದ್ರ ಮೇಲೆ ಅರ್ಬಿ ಕಟ್ಕೊಂಡ್ ಬಂದ್ ಬಿಡ್ಲಾ ಹಾ ಬಂದೇನ್ ತಿಟ್ಕೋ ಹಾ ಊಟ ತಗೊಂಡ್ ಬಂದೆ ಹಾ ಬಂದಿಂದ ಯವ್ವ ನಮ್ಮವ್ವ ನನ್ನ ತಾಯಿ ಅದಾಳ ಅಂದಾರ್ಗ ಅದಾಳ ಇಲ್ಲಂದಾರ್ಗಿಲ್ಲ ಬಂದಿಂದ ಇನ್ನೇನೈತ್ ಬದ್ದು ನಿನ್ನ ಮಗ್ಗಲ್ದಾಗ ಹೊಲ್ದಾಗ ನನಗೂ 2 ಸಾಲ ಹಿಡ್ದ ಬಿಡ ನನ್ನ ಇಬ್ರು ಜಾನಪದ ಹಾಡ ಭರ್ಜರಿ ಹಾಡ್ಕೊಂತ ನನ್ನ ಸಾಲ್ನಾಗ ಏನಾರ ಕಂಡ್ರ ಎಬೀಸ್ ನಿನ್ನ ಕೈಯಾಗ ಕೊಡ್ತೀನಿ ಅದು ನೀನ ಹಗೂರ್ಕ ಒಳಗಿಟ್ಕೊಂಡ್ಬಿಡ ಬಪ್ಪರ ಮಗನ ಮಾತ್ನ್ಯಾಗ ಮುಗಿಸುವಂಗ ಕಾಣಂಗಿಲ್ಲ ನೀನ ಅದೇನಂತಾರ ಪಾಪ ಹೋಗ್ಲಿ ಇನ್ನ ಸಣ್ಣ ಕೂಸೈತಿ ಈಗ ಮೀಸಿ ಬಕ್ಕೊಂಡ್ ಬಂದೈತಿ ಅಂತ ಹೇಳಿ ನಾನು ಕಟ್ಟಿ ಮ್ಯಾಗ ಕುಂಡ್ರಾಕ ಕೊಟ್ರ ನೀ ಏನು ಅಡುಗೆ ಮನ್ಯಾಗ ನುಗ್ಗಾಕತ್ತಿ ಯಾಕ ಜೀವ ಇರ್ಬೇಕನ್ನಕತ್ತೈತಿ ಅಥವಾ ಹೋಗ್ಬೇಕನ್ನಕತ್ತೈತಿ ಏ ನೀ ಅನ್ಕೊಂಡಂಗ ನಾ ಏನು ಹೇಳಿಲ್ಲವ್ವ ಮತ್ತ ನಾನು ಹೇಳಿದ್ದು ನಾವಿಬ್ರು ಹೆಸೆ ಮೆಣಸಿನ್ಕಾಯಿ ಹರಿಬೇಕಾದ್ರ ನನ್ನ ಸಾಲಿನಾಗ ಏನಾರ ಕೆಂಪು ಮೆಣಸಿನ್ಕಾಯಿ ಕಂಡ್ರ ಅದನ್ನ ನೀನು ಬಾಯಿಲದ ಬರ್ನ್ಯಾಗ ಅರ್ಬಿ ಕಟ್ಟಿರ್ತೀಯಲ್ಲ ಅರ್ಬಿ ಹೋಳು ಮಾಡಿ ಒಳಗಿಟ್ಕೋ ಆಯ್ತು ಬಿಡ ಮರ ನೀ ಹೇಳ್ದಂಗ ಆಗ್ಲಿ ಆದ್ರ ಅರ್ಬಿ ವಾಸನೆ ಇಟ್ಕೊಂಡಿಲ್ಲ ಆ ಡೆಬ್ಯಾಕ್ಟೊಂದು ವಾಸನೆ ಅಂದ್ರೆ ಓ ಏನು ವಾಸನೆ ಅಷ್ಟು ಅರ್ಥ ಆಗೋದಿಲ್ಲ ನಿನಗ ಅದ ಕೆಂಪ ಮೆಣಸಿನ್ಕಾಯಿ ಮೂಗಿನ ಹತ್ರ ಇಟ್ಕೊಂಡ ವಾಸನೆ ನೋಡ್ದಾಗ ಗೊತ್ತಾಗತ್ತಿಲ್ಲ ಅದೆಷ್ಟು ಖಾರ ಐತಿಲ್ಲ ಅಂತೇಳಿ ಅದೆಲ್ಲ ಹೋಗ್ಬಿಡು ರಜ ನೀ ಎಲ್ಲಿಗೆ ಹೊಂಟಿ ನಾನಾ ಹೇಳ್ತೀನಿ ಅದಕ್ಕೆ
ಕೆಲಸ ನಂದು ಮಾಮೂಲಿ ನಮ್ ತೊಡಗೇರ್ ಮಂಜು ಮಾವನ್ ಹೊಲದಾಗ ಕಸ ಬಾಳ್ ಬೆಳ್ದಿತ್ತಂತ ಅದಕ್ಕ ಹೆಣ್ಣಾಳ ಕರ್ಕೊಂಡಾಗ ಬಿಟ್ಟು ಬರಕ್ ಹೊಂಟಿದ್ನಿ. ಹೌದು, ಇಷ್ಟೆಲ್ಲ ನನ್ ಕೇಳಾಕ್ ಕುಂತಿಯಲ್ಲ, ನನ್ನ ಹತ್ರ ಏನಾರು ಕೇಳಿಸಿತ್ತೇನ ಮತ್ತ? ಹೆಂಗದೀನಿ ಕುರ್ಚಿ ಮಾರ ಹಂಗಾಗ ಮರೆಯ ಯಾಕಂತ ಕೇಳ್ತಿಲ್ಲ ಪಕ್ಕು ಮಾವ ನೋಡ್ರಿ, ಇಂಥ ಹುಡುಗಿಯಾರ ಏನಾದ್ರ ಮಾವ ಅಂದ್ರ ಸಾಕ್ರಿ, ಕೋಮಾಕ್ ಹೋದಂಗ ಆಗತಿ. ಯವ್ವ ನನ್ನ ತಾಯಿ ಅದಾಳಂದಾರ್ಗ ಅದಾಳ, ಇಲ್ಲಂದಾರ್ಗ ಇಲ್ಲ. ಅದೇನಂತೇಳಿ ಸ್ವಲ್ಪ ಜಲ್ದಿ ಹೇಳ್ಪದ್ದು. ಅಷ್ಟೇ ಕಾಸರ ಮಾಡ್ತೀಯೋ ಮಾವ. ಯಾಕಂದಿ ನಾನು ಅಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕು, ನಂದು ಕೆಲಸನ ಅಂತದೈತಲ್ಲ, ಹಾವೇರಿಗೆ ಹೋಗ್ಬೇಕು. ನಿನ್ನ ಗಾಡಿ ತಗೊಂಡು ಬರ್ತೀಯೇನ? ನೋಡ್ಪದ್ದು, ನಿನಗ ಬೇಕಾಗಿದ್ದು ನಾನು, ನನಗ ಬೇಕಾಗಿದ್ದು ನೀನು, ಒಬ್ರಿಗೊಬ್ರು ಆಗಾಕ ಬೇಕ. ಅದೇನು ಎಲ್ಲಿ ಹೋಗ್ಬೇಕು ಅಂತ ಸ್ವಲ್ಪ ಬಿಡಿಸಿ ಹೇಳಲ್ಲ. ಏನ್ ಮಾಡುದು ಬಿಡು ಮರೆಯ, ನನಗೆ ಈ ಕೆಲಸ ಸಾಕಾಗಿ ಹೋಗೈತಿ. ಅಲ್ಲ 24 ತಾಸು ಫೋನ್ ಮಾಡ್ತಾವ ಅದ್ರ ಮಣ್ಣಾಗ ಬಡ್ಲಿ, ಅವ್ರ ಬಾಯಾಗ ಕಸ ಹಾಕ್ಲಿ. ಒಬ್ಬ ರಾತ್ರಿ 8ಕ್ಕೆ ಬಾ ಅಂತಾನ, ಒಬ್ಬ ರಾತ್ರಿ 10ಕ್ಕೆ ಬಾ ಅಂತಾನ, ಒಬ್ಬ 500 ಕೊಡ್ತಾನ, ಒಬ್ಬ 1000 ಕೊಡ್ತಾನ. ಅವ್ ಕರೆದಾಗಿ ಎತ್ತಿ ಹೋಗಿ 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 ನನಗೆ ಸಾಕಾಗಿ ಹೋಗೈತಿ. ನಾವಳೆ ಬನ್ನಿ ಇದನ್ನ ಕೇಳಾಕ ಒಂಥರ ಅನ್ಸತೈತಿ. ನಿಮ್ಮವ್ರ ಇಂಥ ಕೆಲಸ ಮಾಡಾಕ 500,000 ಕೊಟ್ಟ ರಾತ್ರಿ ಹೋಗಿ ದಂಧೆ ಮಾಡ್ಕೊಂಡ್ ಬರ್ತಿರಲಿಲ್ಲ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅಂತೀನಿ. ಏನ್ ಮಾಡುದು ಮರಯ್ಯ ಅಂತೀನಿ, ಯಾಕಂದ್ರೆ ನಂದು ಹಂತನ ಕೆಲಸ ಐತಿ. ಅಲ್ಲ ಮಗನ ಮನೆ ಅಂತ ಹೇಳಿ ಪ್ರೆಗ್ನೆಂಟ್ ಇದ್ದವ್ರನ್ನ ಡೆಲಿವರಿ ಮಾಡಿಸ್ಬೇಕಲ್ಲ ನಾನು, ಅದಕ್ಕಾಗಿ ನಿನ್ನ ಗಾಡಿನ ಕೇಳಕ್ ಹತ್ತೀನಿ. ಡಿಲೆವರಿ ಅಂದ್ಯಾ? ಹಿಂಗ ಸ್ವಲ್ಪ ಬಿಡಿಸಿ ಹೇಳಲ್ಲ, ನನಗ ಹುಚ್ಚ ಹಿಡಿದು ಬಿಟ್ಟಿತ್ತ. ಹುಚ್ಚ ಹಿಡ್ದಿತ್ತ? ಹಾ, ಆದ್ರೂ ಸದ್ಯ ಹೋಗಿದ ಜೀವ ವಾಪಸ್ ಬಂದಂಗ ಆತ್ ನೋಡ್ರಿ. ಯಾಕ ಪಪ್ಪು ಮಾವ ಏನಾಯ್ತು ನಿನಗ? ಏನಾಗ ಕುಳ್ದತ್ತಿ ಹೇಳ, ಎಲ್ಲಾ ಮುಗ್ದ ಬಿಟ್ಟೈತಿ. ಆಯ್ತು ಬಿಡು ಮರೆಯ. ಅಲ್ಲ ಆಕೆ ಪ್ರೆಗ್ನೆಂಟ್ ಆತ ಮಗನ ಮರಿ ಮಲ್ಲವ ಪಟ್ನ ಗಾಡಿ ತಗೊಂಬ ಅಂತಾಳ. ಆಕೆನ್ ಡೆಲಿವರಿ ಮಾಡಿಸ್ಬೇಕ, ಪಟ್ನ ಗಾಡಿ ತಗೊಂಡ್ ಬಾರೋ ಎದ್ದ. ತೋ ಅಲ್ಲ, ಆಕೆ ಮನ್ಯಾರ ಒಂದ್ ಹಡ್ದಾಳಲ್ಲ, ಈಗ ಮತ್ತ ಪ್ರೆಗ್ನೆಂಟಿಗೆ ಕರ್ಕೊಂಡ್ ಹೋಗೋಣಂತಿ. ಮತ್ತೇನ್ ಮಾಡೋದು, ಆಕಿದ ಅದ ಐತಲ್ಲ ಎದ್ದೆದ್ದ ಕರ್ಕೊಂಡು ಹೋಗುವಂಗಕ್ಕತ್ತಿ. ಅದಕ್ಕ ಗಾಡಿ ತಗೊಂಡ್ ಪಟ್ನ ಬರ. ಹಂಗ ಹೇಳಿದ ಹಂಗ ಗಾಡಿ ತಗೊಂಬ ಅಂದ್ರ ಮತ್ತೆ ಕೇಳ್ತಾರನ ಒಂದ್ ಗಿಚ್ ಗಿಲಿಗಿಲಿ. ಮಾಸ್ತರ ತಡಿರಿ, ಈ ನಮ್ಮ ಹೊಸ ವರ್ಷ ಯುಗಾದಿಗೆ ಎಲ್ರಿಗೂ ಸ್ವಲ್ಪ ಹೊಸತನ ತರನ. ಹೋದ ವರ್ಷ ನೀವು ಮಿಕ್ಸ್ ಡ್ಯಾನ್ಸ್ ಮಾಡಿದ್ದಕ್ಕ ಯಾರು ನೋಡಿಲ್ಲ, ಅದಕ್ಕ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ದೋಸ್ತ ಬರ್ಲಿ ಮಿಕ್ಸ್ ಸಾಂಗ್. ರಾಜ ನಾ ಎಲ್ಲ ಮಾಡ್ತೀನಿ, ಇಂಥ ಪಿಚ್ಚಿ ರಾಡಾಗ ನೀನು ಎತ್ಕೊಂಡು ಹೆಂಗ ಮಾಡ್ಲೇವ್ ರಾಜ? ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ, ಟೂ ಬಿಡೆ ಕೋಪಕ್ಕೆ ಟೂ ಬಿಡೆ. ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಪೀಡೆ, ಇಟ್ಟ ಪಂಗುಚಿ ನೋಡೆ. ಮೃದುವಾದ ಮನಸ್ಸು, ಇಂಥ ಮನಸ್ಸಿಗೆ ನಾನ್ ಬ್ಯಾಸತ್ತು ಹೋಗಿನಲ್ಲ. ಇವೊಂದೆಲ್ಲ ಒಂದು ದಿನ ಕೈ ನೋಡೇ ನೋಡ್ತೀನಿ. ಬಂದರ ಬರ್ಬೋದು, ಬಿಟ್ಟರ ಬಿಡ್ಬೋದು. ಲವ್ ಆತ್ತೋ ಲಪಡಾತ್ತೋ ಮಣ್ಣೆ ಇವತ್ತ ಹೊಲ್ಪದಿರಾತ್ತೋ, ಕೈ ಮುಗಿತೀನಿ ಮದುವೆಗೆ